ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನೀಸ್. ಇವತ್ತು ಏನು ಅಂದರೆ ನಮ್ಮ ಜಯಪದ್ಮ ಅವರು ಹೊಸ ಗಾಡಿ ಬಿಟ್ಟಿದ್ದಾರೆ. ಗಾಡಿಯಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ತಿರುಪತಿ ಟು ಮದನಪಲ್ಲಿ. ಇದು ಬಂದ್ಬಿಟ್ಟು ತಿರುಪತಿಯಿಂದ ಚಿತ್ರದುರ್ಗ ಹೋಗುತ್ತೆ. ರೂಟ್ ಬಂದ್ಬಿಟ್ಟು ತಿರುಪತಿ ಮತ್ತು ಮದನಪಲ್ಲಿಯಿಂದ ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ಟು ಹಿಂದೂಪುರಿಂದ ಪಾವಗಡದಿಂದ ಮತ್ತು ಚಳ್ಳಕೆರೆಯಿಂದ ಚಿತ್ರದುರ್ಗ ತಲುಪುತ್ತೆ. ಇದು ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ 6:30ಗೆ ತಿರುಪತಿ ಬಿಡುತ್ತೆ ಮತ್ತು ನಿಮಗೆ ರೀಚ್ ಆಗೋದು ಬಂದ್ಬಿಟ್ಟು 8 ಗಂಟೆಗೆ ಚಿತ್ರದುರ್ಗ ತಲುಪುತ್ತೆ. ಇದು ಒನ್ ಆಫ್ ದ ಲಾಂಗೆಸ್ಟ್ ರೂಟ್ ಬಸ್ಸು. ಪ್ಲಸ್ ಬಂದ್ಬಿಟ್ಟು ಟ್ರಾವೆಲ್ ಟೈಮ್ ನಿಮಗೆ ಆಲ್ಮೋಸ್ಟ್ ಒಂದು 14 hours ಆಗುತ್ತೆ. ಇದು ಫೇರ್ ಬಂದ್ಬಿಟ್ಟು 500 rupees. ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರತಿಯೊಬ್ಬರಿಗೂ, ನಟರಾಜಣ್ಣ ಮತ್ತು ಶ್ರೀನಿವಾಸನ ಡ್ರೈವರನ್ನು, ಪ್ಲಸ್ ಬಂದ್ಬಿಟ್ಟು ನವೀನ್ ಅವರು ಮತ್ತು SVT ಟೀಮ್ ಅವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ಪ್ರತ್ಯೇಕವಾದ ಧನ್ಯವಾದ. ಬನ್ನಿ, ಇವತ್ತು ನಮ್ಮ ಹೊಸ ಬಸ್ಸಲ್ಲಿ ಏನೇನು ಫೀಚರ್ಸ್ ಇದೆ ಮತ್ತು ಟಿಕೆಟ್ ಫೇರು ಪ್ರತಿಯೊಂದು ನಾವು ತಿಳ್ಕೊಳ್ಳೋಣ. ಬನ್ನಿ, ಮದನಪಲ್ಲಿವರೆಗೂ ಟ್ರಾವೆಲ್ ಮಾಡೋಣ. ನಮ್ಮ ಶ್ರೀ ಜಯಪದ್ಮ ಬಸ್ಸು ಒನ್ ಆಫ್ ದ ಓಲ್ಡೆಸ್ಟ್ ಸರ್ವೀಸು ಸಿನ್ಸ್ ಫ್ರಮ್ 1962 ನಡೆಸ್ತಾ ಇದ್ದಾರೆ ಈ ಸರ್ವೀಸು. ಬನ್ನಿ, ನಮ್ಮ ಹೊಸ ಬಸ್ಸಲ್ಲಿ ಯಾವ ಥರ ಇದೆ ಏನು ಅಂತ ನೋಡೋಣ. ಬಾಡಿ ಬಿಲ್ಡ್ ಆಗಿರೋದು ಬಂದ್ಬಿಟ್ಟು PT ಕೋಚು ಕರೂರಲ್ಲಿ. ಬನ್ನಿ, ಕಲರೆಲ್ಲ ಸೂಪರಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಒಳ್ಳೆ ಸರ್ವೀಸು. ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ. ಡೈರೆಕ್ಟಾಗಿ ಚಿತ್ರದುರ್ಗದಿಂದ ತಿರುಪತಿಗೆ ಬರೋದಾದರೂ ಹಾಗೂ ತಿರುಪತಿಯಿಂದ ಚಿತ್ರದುರ್ಗ ಬರೋವರೆಗೂ ಫೋನ್ ನಂಬರ್ಸ್ ಎಲ್ಲ ಬುಕ್ಕಿಂಗ್ದು ಡಿಸ್ಕ್ರಿಪ್ಷನಲ್ಲಿ ಇಡ್ತೀನಿ. ದಯವಿಟ್ಟು ಈ ವಿಡಿಯೋನ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲು. ವಿಡಿಯೋಸ್ ನೋಡ್ತಾ ಇದ್ದಾರೆ ಹೊತ್ತು ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಫ್ರೆಂಡ್ಸ್, ನೋಡಿ, ಇದು ನಮ್ಮ ಜಯಪದ್ಮ ಗಾಡಿ ಹೊಸದಾಗಿ ಬಂದಿರೋದು VS6. ಈಗ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಗಾಡಿ. ಮತ್ತು ನೋಡಿ, ಇದು PT ಕೋಚಲ್ಲಿ ರೆಡಿಯಾಗಿರೋದು ಗಾಡಿ. ನೋಡಿ, ಇದು ರೂಟ್ ಬಂದ್ಬಿಟ್ಟು ಚಿತ್ರದುರ್ಗ, ಮದನಪಲ್ಲಿ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಹಿಂದೂಪುರ, ಪಾವಗಡ ಮತ್ತು ಚಳ್ಳಕೆರೆ, ಅಲ್ಲಿಂದ ಚಿತ್ರದುರ್ಗ ಹೋಗುತ್ತೆ. ಒನ್ ಆಫ್ ದ ಲಾಂಗೆಸ್ಟ್ ರೂಟು. ನಿಮಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಸಿನ್ಸ್ 1962 ಆಪ್ರೇಟ್ ಮಾಡ್ತಾಯಿದ್ದಾರೆ ಜಯಪದ್ಮ. ಒಳ್ಳೆಯ ಸರ್ವೀಸು, ಒನ್ ಆಫ್ ದ ಲಾಂಗೆಸ್ಟ್ ರೂಟು. ನಿಮಗೆ ಟೈಮಿಂಗ್ ಬಂದ್ಬಿಟ್ಟು ಸ್ಟಾಫ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ವೆಯ್ಟ್ ಮಾಡೋಣ. ನೋಡಿ, ಇದು ಇಂಟೀರಿಯರ್ಸ್ ಈ ಥರ ಇದೆ. 3+2 ಸೀಟಿಂಗ್ ಕಾಂಬಿನೇಷನ್. ಒಳ್ಳೆ ಕಂಫರ್ಟಬಲ್ ಸೀಟ್ ಕೊಟ್ಟಿದ್ದಾರೆ. ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೀಟ್ಸ್ ಮಾತ್ರ ತುಂಬ ಕಂಫರ್ಟಬಲ್ ಆಗಿ ಪ್ಯಾಸೆಂಜರ್ಸ್ಗೆ ತುಂಬ ಅನುಕೂಲ ಆಗೋ ಥರ ಮಾಡಿಸಿದ್ದಾರೆ. ತುಂಬ ಖುಷಿಯಾಗುತ್ತೆ. ನಮ್ಮ ಜಯಪದ್ಮ ಅವರು ಸುಮಾರು ಸಿನ್ಸ್ ಫ್ರಮ್ 1962 ಆಪ್ರೇಟ್ ಮಾಡ್ತಾಯಿದ್ದಾರೆ ಚಿತ್ರದುರ್ಗ ಟು ತಿರುಪತಿ. ಪ್ಲಸ್ ನೋಡಿ, ಲೈಟಿಂಗ್ಸ್ ಎಲ್ಲ ಇನ್ಸೈಡ್ ಯಾವ ಥರ ಇದೆ ಇಂಟೀರಿಯರ್ಸು ಮತ್ತು ಇಲ್ಲಿ ನೋಡಿ, ಸೂಪರಾಗಿದೆ. PT ಕೋಚಿಂದ ರೆಡಿಯಾಗಿರೋದು ಗಾಡಿ. ನಮಸ್ತೆನಾ? ನಿಮ್ಮ ಹೆಸರಣ್ಣ? ಶ್ರೀನಿವಾಸ್. ಸುಮಾರು ಎಷ್ಟು ವರ್ಷದಿಂದ ಜಯಪದ್ಮಲ್ಲಿ ಕೆಲಸ ಮಾಡ್ತಿದ್ದೀರ? 4 years. ಅಣ್ಣ, ನಿಮ್ಗೇನು ಅನಿಸುತ್ತಣ್ಣ? ಟೈಮಿಂಗ್ ಏನು, ರೂಟ್ ಏನು, ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡ್ತೀರಾ?
6:30. ಹಾಂ, ಓಕೆ. ಅಲ್ಲಿ 8 ಗಂಟೆಗೆ ದುರ್ಗ. 8:15 ಗಂಟೆಗೆ ದುರ್ಗ. ನಿಮ್ಮ ಹೆಸರಣ್ಣ? ಸುಮಾರು ಎಷ್ಟು ವರ್ಷದಿಂದ ಇದ್ದೀರಣ್ಣ ಶ್ರೀ ಜಯಪದ್ಮಲ್ಲಿ? ಕಂಪನಿಯಲ್ಲಿ ಬಂದು 25 ವರ್ಷ. 25 ವರ್ಷ ಆಯಿತು. ಈ ರೂಟಲ್ಲಿ ಬಂದು 15 ವರ್ಷ. ಅಣ್ಣ, ಈ ಬಸ್ಸು ಟೈಮಿಂಗು ಏನು? ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡ್ತೀರಾ ಏನಣ್ಣ? ಈಗ ಬೆಳಗ್ಗೆ ಬಿಡೋದು 6:30 ತಿರುಪತಿಯಲ್ಲಿ. ಚಿತ್ರದುರ್ಗ ಸೇರೋದು 8 ಗಂಟೆ. ರೂಟ್ ಏನಣ್ಣ ಹೋಗ್ತೀರಾ? ಮದನಪಲ್ಲಿ, ಓಕೆ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಓಕೆ, ಗೌರಿಬಿದನೂರು, ಓಕೆ, ಇಂದೂಪುರ, ಪಾವಗಡ, ಚಳ್ಳಕೆರೆ, ಚಿತ್ರದುರ್ಗ. ಮತ್ತು ಆ ಕಡೆ ಎಷ್ಟೊತ್ತಿಗೆ ಬಿಡ್ತೀರಣ್ಣ? ಬೆಳಗ್ಗೆ 6 ಗಂಟೆ ಬಿಡೋದು. ಓಕೆ. ಇಲ್ಲಿ ತಲುಪೋ ಹೊತ್ತಿಗೆನಾ? ತಲುಪೋದಿಗೆ 7 ಗಂಟೆ. ಅಣ್ಣ, ಟೋಟಲ್ ಟಿಕೆಟ್ ರೇಟ್ ಎಷ್ಟನ್ನ ಬರುತ್ತೆ? 500 ರೂಪಾಯಿ. 500 ರೂಪಾಯಿ. ಅಣ್ಣ, ಇದು ಒನ್ ಆಫ್ ದ ಲಾಂಗೆಸ್ಟ್ ರೂಟು ಹೇಳ್ಬೇಕಂದ್ರೆ. ನಿಮ್ಗೆ ಯಾವ ಥರ ಅನಿಸುತ್ತಣ್ಣ? ಬರ್ತೀವಲ್ಲ. ಓಕೆ, ಓಕೆ. ಅಣ್ಣ, ಈಗ ಹೊಸ ಗಾಡಿ ಬಂದಿದೆ, ನಮಗಂತೂ ಖುಷಿ ಆಯಿತು. ಯಾವ ಥರ ಅನಿಸುತ್ತಣ್ಣ ನಿಮಗೆ? ಚೆನ್ನಾಗಿದೆ. ಎಲ್ಲ ಪ್ಯಾಸೆಂಜರ್ಸ್ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ, ಓಕೆನಾ. ತುಂಬ ಧನ್ಯವಾದ ಅಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ಈಗ 6:20 ಆಗ್ತಾಯಿದೆ. ನಾವು ಈಗ ತಿರುಪತಿ ಬಿಡ್ತೀವಿ 6:30ಗೆ. ನಮ್ಮ ಶ್ರೀ ಜಯಪದ್ಮ ಅಲ್ಲಿ ಸುಮಾರು ಸಿನ್ಸ್ 1962 ಆಪ್ರೇಟ್ ಮಾಡ್ತಾಯಿದ್ರು ಈ ರೂಟು, ತಿರುಪತಿ ಟು ಚಿತ್ರದುರ್ಗ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಸರ್ವೀಸು. ಬನ್ನಿ, ಇವತ್ತು ನಮ್ಮ ಜರ್ನಿ ಬಂದ್ಬಿಟ್ಟು ತಿರುಪತಿಯಿಂದ ಮದನಪಲ್ಲಿವರೆಗೂ ಮಾಡೋಣ. ಕರೆಕ್ಟಾಗಿ 6:30ಗೆ ಬಿಡ್ತಾ ಇದ್ದೀವಿ ಈಗ ತಿರುಪತಿನ. ಬನ್ನಿ, ಜರ್ನಿನ ಎಂಜಾಯ್ ಮಾಡಿ. ನಮ್ಮ ಹೊಸ ಶ್ರೀ ಜಯಪದ್ಮ ಬಸ್ಸಲ್ಲಿ BS6 ಗಾಡಿ ಬಿಟ್ಟಿದ್ದಾರೆ. ಲೈನಾಗಿ ತಿರುಮಲ ಸಪ್ತಗಿರಿ ಎಕ್ಸ್ಪ್ರೆಸ್ ಗಾಡಿ ಹೋಗ್ತಾ ಇದೆ ಬೆಟ್ಟಕ್ಕೆ. ಗೋವಿಂದ ಗೋವಿಂದ ಲೈನಾಗಿದೆ. ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀವಿ. ಶ್ರೀನಿವಾಸಂ ಕಾಂಪ್ಲೆಕ್ಸ್ ಎಲ್ಲ ದೇವಸ್ಥಾನಕ್ಕೆ ಬರೋರಿಗೆ ರೆಸಿಡೆನ್ಷಿಯಲ್ಲು. ಗರುಡವಾರಾದಿ ಅಂತ ಫ್ಲೈಓವರ್ ಹೆಸರು. ಕಪಿಲ ತೀರ್ಥಮು. ಇಲ್ಲಿಂದ ಬಂದ್ಬಿಟ್ಟು ನಿಮಗೆ ಶಿವನ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಕಪಿಲ ತೀರ್ಥಮ್ ಅಂತ ಹೆಸರು. ಕಪಿಲೇಶ್ವರ ದೇವಾಲಯ. ಇಲ್ಲಿಂದ ತಿರುಮಲಗೆ 23 ಕಿಲೋಮೀಟ್ರು, ಬ್ಯಾಂಗ್ಳೂರಿಗೆ 255 ಕಿಲೋಮೀಟ್ರು. ಅಲ್ಲಿ
ಅಲಿಪಿರಿಗೆ ಹೋಗೋ ದಾರಿ, ತಿರುಮಲಾಗೆ ಹೋಗೋ ದಾರಿ ಇದು. ಅಲಿಪಿರಿ, ಇಲ್ಲಿಂದ ಸ್ಟ್ರೈಟ್ ಹೋದರೆ ತಿರುಮಲಾಗೆ ದಾರಿ. ಇದು ಬಂದ್ಬಿಟ್ಟು ತಿರುಮಲ ಬೆಟ್ಟಕ್ಕೆ ನಡ್ಕೊಂಡು ಹೋಗೋದು ಎಂಟ್ರೆನ್ಸ್ ಇದು. ಭಕ್ತಾದಿಗಳು ನಡ್ಕೊಂಡು ಹೋಗ್ತಾರೆ, ರೆಗ್ಯುಲರ್ ಆಗಿ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾವಾಗಲೂ ಜನ ಜಾಸ್ತಿ ಇರ್ತಾರೆ. ಟೌನ್ ಕ್ಲಬ್ ಅನ್ನೋ ಏರಿಯಾಗೆ ಬಂದಿದ್ದೀವಿ ಈಗ. ಈ ಹೆಸರು ಬಂದ್ಬಿಟ್ಟು ಟೌನ್ ಕ್ಲಬ್ ಅಂತ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಬ್ಯಾಂಗ್ಳೂರ್ ಹೈವೇ ಹೋಗುತ್ತೆ. ನಾವು ಸ್ಟ್ರೈಟಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದ್ಬಿಟ್ಟು ನಮಗೆ ಮದನಪಲ್ಲಿ ರೋಡ್ ಹೋಗುತ್ತೆ. ಇಲ್ಲೇರು ಮದನಪಲ್ಲಿ ರೋಡು. ಇದರಲ್ಲೊಂದು ಘಾಟ್ ಸೆಕ್ಷನ್ ಚೆನ್ನಾಗಿದೆ ಈ ರೂಟಲ್ಲಿ. ಬನ್ನಿ ಎಂಜಾಯ್ ಮಾಡೋಣ. ಈ ವೆಂಕಟೇಶ್ವರ ಯೂನಿವರ್ಸಿಟಿ ಅಂತ ತುಂಬ ಪ್ರಸಿದ್ಧವಾದ್ದು ಆಂಧ್ರ ಪ್ರದೇಶದಲ್ಲಿ, ತಿರುಪತಿಗೆ. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರದ್ದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಇಲ್ಲಿ. ಬನ್ನಿ, ಸ್ವಲ್ಪ ಹೈವೇ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಮೇಲೆ. ಇಲ್ಲಿಂದ ಶ್ರೀವಾರಿ ಮೆಟ್ಲಿಗೆ ನಿಮಗೆ 4 ಕಿಲೋಮೀಟ್ರ್ ಇದೆ. 14 ಕಿಲೋಮೀಟ್ರ್. ಇಲ್ಲಿಂದ ಚಿತ್ತೂರಿಗೆ 69, ವೇಲೂರಿಗೆ 105, ಬೆಂಗಳೂರಿಗೆ 245, ಪೀಲೇರಿಗೆ 55, ಮದನಪಲ್ಲಿಗೆ 110 ಕಿಲೋಮೀಟರ್ಸು, ಮತ್ತು ಅನಂತಪುರಿಗೆ 281 ಕಿಲೋಮೀಟರ್ಸು. ಸ್ಟ್ರೈಟ್ ಹೋದರೆ ಬೆಂಗಳೂರು ಹೋಗ್ತೀವಿ. ನಾವು ಇಲ್ಲಿಂದ ರೈಟ್ ತಗೋತೀವಿ. ಸ್ಟ್ರೈಟ್ ಹೋದರೆ ಚಂದ್ರಗಿರಿ ಮತ್ತು ಬೆಂಗಳೂರು ಹೈವೇ ಸಿಗುತ್ತೆ. ನಾವು ಇಲ್ಲಿಂದ ರೈಟ್ ತಗೋತೀವಿ. ಸೊ ದಟ್ ಏನಂದರೆ ನಮಗೆ ಇಲ್ಲಿಂದ ಹೈವೇ ಸ್ಟಾರ್ಟ್ ಆಯಿತು. ಬನ್ನಿ, ಜರ್ನಿ ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಸೀನಿಕ್ ರೂಟ್ ಇರುತ್ತೆ. ಶ್ರೀನಿವಾಸ ಮಂಗಾಪುರ ಇದು ಸೇಮ್ ತಿರುಮಲಲ್ಲಿ ಯಾವ ಥರ ಇರುತ್ತೋ ವೆಂಕಟೇಶ್ವರ ಮರ ಅದೇ ಥರ ಇರುತ್ತೆ. ತಿರುಪತಿಗೆ ಬಂದಾಗ ದಯವಿಟ್ಟು ಎಲ್ಲರೂ ಬನ್ನಿ. ಶ್ರೀವಾರಿ ಮೆಟ್ಲಿಗೆ ಇಲ್ಲಿಂದ 6 ಕಿಲೋಮೀಟರ್ ಆಗುತ್ತೆ.
ನಾನ್ ಸ್ಟಾಪ್ ಮದನಪಲ್ಲಿ ತಿರುಪತಿ. ಮೋಹನ್ ಬಾಬು ಯೂನಿವರ್ಸಿಟಿ ಅಂತ ಇಲ್ಲಿ ಸುಮಾರು ದೊಡ್ಡ ಯೂನಿವರ್ಸಿಟಿ ಇದೆ. ತುಂಬ ಮಕ್ಕಳೆಲ್ಲ ಓದ್ತಾರೆ ಇಲ್ಲಿ. ಮುಂದೆ KSRTC ರಾಯಚೋಟಿ ಮತ್ತು ತಿರುಪತಿ ಹೋಗ್ತಾ ಇದೆ. ತುಂಬ ಹಂಸಿದೆ ಈ ರೋಡಲ್ಲಿ, ಒಂಥರ ಫ್ರೀಕ್ವೆಂಟ್ ನೋಡಿ ಹಂಸಿದೆ, ತುಂಬ ಡಿಫಿಕಲ್ಟ್ ಇದೆ. ಮತ್ತೆ ರೈಟ್ ತಗೋತೀವಿ. ಫಾರೆಸ್ಟ್ ಚೆಕ್ ಪೋಸ್ಟ್ ಇದು. ಇನ್ನು ಸ್ವಲ್ಪ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ವೆಲ್ಕಮ್ ಟು SV ನ್ಯಾಷನಲ್ ಪಾರ್ಕ್ ಅಂತ. ಎಲಿಫೆಂಟ್, ವೈಲ್ಡ್ ಲೈಫ್ ಎಲ್ಲ ಇದೆ. ಇದೇ ಫಸ್ಟ್ ಟೈಮ್ ಪ್ರಾಪರ್ ಡೇ ಟೈಮಲ್ಲಿ ಮಾಡ್ತಾರೆ ವಿಡಿಯೋ. ಯಾವಾಗಲೂ ಮಾಡಿದ್ದೀವಿ, ಎಲ್ಲ ನೈಟ್ ಟೈಮು, ಎರ್ಲಿ ಮಾರ್ನಿಂಗು ಆ ಟೈಮಲ್ಲಿ ಮಾಡಿದ್ದೀವಿ. ಇದು ಫಸ್ಟ್ ಟೈಮ್ ಒಂಥರ ಡೇ ಟೈಮಲ್ಲಿ ಒಳ್ಳೆ ವ್ಯೂವಲ್ಲಿ ಮಾಡ್ತಾ ಇರೋದು. ಸ್ವಲ್ಪ ಫಾರೆಸ್ಟ್ ಏರಿಯಾ. ಇಲ್ಲಿ ಕಲ್ಯಾಣ್ ಡ್ಯಾಮ್ ಅಂತ ಬರುತ್ತೆ. ನೋಡಿ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ಸೀನಿಕ್ ಆಗಿರುತ್ತೆ ರೂಟು. ಘಾಟ್ ಸೆಕ್ಷನ್ ಅಂತ ಬೋರ್ಡ್ ಹಾಕಿದ್ದಾರೆ.
ಇಲ್ಲಿಂದ 23 ಕಿಲೋಮೀಟರ್ ತಲಕೋನ. ನಾವೀಗ ಬಾಗರಪೇಟೆ ಬಂದಿದ್ದೀವಿ. ಟೈಮ್ ಬಂದ್ಬಿಟ್ಟು ಈಗ 7:45 ಆಗ್ತಾಯಿದೆ. ಬಾಗರಪೇಟೆಯಲ್ಲಿ ಬಂದಿದ್ದೀವಿ. ಇಲ್ಲಿಂದ ತಲಕೋನಾಗೆ 23 ಕಿಲೋಮೀಟ್ರ್ ಇದೆ. ಒಳ್ಳೆ ಸೀನಿಕ್ ಪ್ಲೇಸ್ ಇದೆ, ಮತ್ತು ಒಳ್ಳೆ ರಿಸೋರ್ಟ್ಸ್ ಎಲ್ಲ ಇದೆ. ಇಲ್ಲೇ ಬಾಗರಪೇಟೆ ಸಿಟಿ 7:45ಗೆ ಕರೆಕ್ಟಾಗಿ ಬಾಗರಪೇಟೆ ಬಂದಿದ್ದೀವಿ. ತುಂಬ APSRTC ಬಸ್ಸಸ್ ಬರ್ತಾ ಇರುತ್ತೆ ಈ ರೂಟಲ್ಲಿ. ಮದನಪಲ್ಲಿ ಚೆನ್ನೈ ಇದು ಲಾಸ್ಟ್ ಸೆಕ್ಷನ್ ಮುಗಿತು. ಇನ್ನೆಲ್ಲ ಲೆವೆಲ್ ರೋಡು, ಮತ್ತು ಈಗ ಹೊಸದಾಗಿ ರೋಡ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. 4 ಲೈನ್ಸು. ಬನ್ನಿ, ಹೊಸದು ಲಾಸ್ಟ್ ಟೈಮ್ SUT ಅದು ಮಾಡಿದಾಗ ಏನಾಯಿತು ಅಂದರೆ ಫುಲ್ಲು ಮಂಜಿತ್ತು. ಈಗ ಸ್ವಲ್ಪ ಕ್ಲಿಯರ್ ಆಗಿದೆ ಸ್ಕೈ. ಮಂಜು ಏನಿಲ್ಲ. ಬನ್ನಿ, ಹೈವೇನ ಎಂಜಾಯ್ ಮಾಡಿ. ಈ ಹೈವೇಯಲ್ಲಿ ಟ್ರಾವೆಲ್ ಮಾಡೋಣ. ಮೇನ್ ಹೈವೇಗೆ ಜಾಯಿನ್ ಮಾಡ್ತಾಯಿದ್ದೀವಿ. ಹೈವೇಗೆ ಜಾಯಿನ್ ಮಾಡ್ತಾಯಿದ್ದೀವಿ. ಇದು ಹೊಸದಾಗಿ ಹಾಕಿರೋ 4 ಲೈನ್ಸ್ ರೋಡು. ಬನ್ನಿ, ಎಂಜಾಯ್ ಮಾಡಿ. ಈ 4 ಲೈನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡು. ಇಲ್ಲಿಂದ ಪಿಲಿಯರ್ಗೆ 20 ಕಿಲೋಮೀಟ್ರ್ ಇದೆ. ಮದನಪಲ್ಲಿಗೆ 70, ಬೆಂಗಳೂರಿಗೆ 2 to 12 ಕಿಲೋಮೀಟರ್ಸು. ಸೂಪರಾಗಿದೆ ಹೈವೇ. ಟ್ರಾಫಿಕ್ ಇಲ್ಲ, ಏನಿಲ್ಲ, ಆರಾಮಾಗಿದೆ. ಸ್ಮೂತಾಗಿ ಏನು ಟೆನ್ಷನ್ ಇಲ್ಲದೆ ಡ್ರೈವ್ ಮಾಡ್ಬೋದು. ಟ್ರಕ್ಸ್ಗೆಲ್ಲ ಸೈಡ್ ಬೇರೆ ಎಲ್ಲ ಮಾಡಿದ್ದಾರೆ. ಪಾರ್ಕಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಸರ್ವಿಸ್ ರೋಡ್ ಥರ ಮಾಡಿ ಟ್ರಕ್ಸ್ ಎಲ್ಲ ಸ್ಟಾಪ್ ಮಾಡ್ಕೋಬೋದು. ಕಲ್ಲೂರಿಗೆ ಇಲ್ಲಿಂದ 14 ಕಿಲೋಮೀಟ್ರು. ಚೆನ್ನಾಗಿ ರಿಫ್ಲೆಕ್ಟರ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಇಂದ ನೈಟಲ್ಲಿ, ಡೇ ಟೈಮಲ್ಲಿ ಏನೂ ಕಾಣಿಸಲ್ಲ. ರಿಫ್ಲೆಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಿಡ್ಲ್ ಆಫ್ ದ ರೋಡು. ಯಾರು ಡ್ರೈವಿಂಗ್ ಮಾಡ್ತಾರೋ ಅವ್ರಿಗೆ ಕನ್ಫ್ಯೂಸ್ ಆಗಬಾರ್ದು ಹೈವೇ ಅಂತ. ಇಲ್ಲಿಂದ ಬ್ಯಾಂಗ್ಳೂರಿಗೆ 200 ಕಿಲೋಮೀಟರ್ ಇದೆ. ಮದನಪಲ್ಲಿಗೆ 58, ಮತ್ತು ಪೀಲಿಯರಿಗೆ 8 ಕಿಲೋಮೀಟ್ರ್ ಇದೆ. ರೋಡ್ ಮಾತ್ರ ಸೂಪರ್ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಬಿಸಿಲು ಬರ್ತಾ ಇದೆ. ಇಲ್ಲಿಂದ ಲೆಫ್ಟ್ ತಗೋತಾ ಇದ್ದೀವಿ. ಪೀಲಿಯರ್ ಒಳಗಡೆ ಹೋಗ್ತಾ ಇದ್ದೀವಿ. ಸರ್ವಿಸ್ ರೋಡನ್ನು ಸೂಪರಾಗಿ ಮಾಡಿದ್ದಾರೆ. ಇಲ್ಲಿಂದ ಲೆಫ್ಟ್ ಒಳಗಡೆ ಪೀಲಿಯರ್ ಹೋಗ್ತಾ ಇದ್ದೀವಿ.
ಇರೋದು ನವೀನು. ಅವರಿಂದನೇ ನಮಗೆ ಪೀಲಿಯರ್ ಕಡೆ ಇರೋ ವೀಡಿಯೋಸ್ ಎಲ್ಲ ತುಂಬ ಬರೋದು. ಪ್ರೀತಿಯಿಂದ ವೀಡಿಯೋಸ್ ಮಾಡಿ ಕಳಿಸ್ತಾ ಇರ್ತಾರೆ, ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಏನೇನು ಗಾಡಿ ಎಲ್ಲ ಈ ರೂಟಲ್ಲಿ ಹೋಗುತ್ತೋ ಎಲ್ಲ ಗಾಡಿದು ವೀಡಿಯೋಸು ನಮ್ಮ ನವೀನನ್ನು ಅವ್ರನ್ನೇ ಮಾಡೋದು. ತುಂಬ ಖುಷಿಯಾಗುತ್ತೆ. ಆ ಥರ ಒಂದು ನಮಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ನವೀನ್ ಸರ್ಗೆ ತುಂಬ ಧನ್ಯವಾದ. ತುಂಬ ಥ್ಯಾಂಕ್ಸ್ ಸರ್ ನವೀನ್ ಸರ್. ನಿಮ್ಮ ಸಪೋರ್ಟ್ ಯಾವಾಗಲೂ ಈ ಥರನೇ ಇರಬೇಕು. ವೆಲ್ಕಮ್ ಟು ಅವ್ರದ್ದು ಊರು ಬಂದ್ಬಿಟ್ಟು ಪೀಲಿಯರ್ ಹತ್ರನೇ. ಸೊ ದಟ್ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ನವೀನ್ ಅವರು. ಇವಾಗಲೂ ಜಯಪದ್ಮ ಮಾಡಬೇಕಂದ್ರೆ ಸ್ಟಾಫ್ ಹತ್ರ ಮಾತಾಡಿದ್ದು ಅವರೇ ನಮಗೆ. ವೆಲ್ಕಮ್ ಟು ಪೀಲಿಯರ್. ತುಂಬ ಆಟೋಸ್ ಇದೆ ಇಲ್ಲಿ, ಎಷ್ಟು ಆಟೋಸ್ ಇದೆ. ಇದೊಂಥರ ಜಂಕ್ಷನು. ನಿಮಗೆ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಚಿತ್ತೂರು ಹೋಗ್ಬೋದು, ರೈಟ್ ತಗೊಂಡ್ರೆ ಕಡಪ ಹೋಗ್ಬೋದು. ಸ್ಟ್ರೈಟಾಗಿ ಹೈದ್ರಾಬಾದ್ಗೆಲ್ಲ ನಿಮಗೆ ಒಂಥರ ಜಂಕ್ಷನ್ ಇದು. ಹೈದ್ರಾಬಾದ್ಗೆ ಮೇನ್ಗೆ ಆಗಿ ಕನೆಕ್ಟ್ ಆಗುತ್ತೆ ಈ ಸರ್ಕಲ್ಲು. ಲೆಫ್ಟಲ್ಲಿ ಚಿತ್ತೂರು, ರೈಟಿಗೆ ಹೋದರೆ ಲೆಫ್ಟಲ್ಲಿ ಹೋದರೆ ಚಿತ್ತೂರು, ರೈಟಿಗೆ ಹೋದರೆ ನಿಮಗೆ ಹೈದ್ರಾಬಾದ್ ಹೈವೇ ಬರುತ್ತೆ. ಸ್ಟ್ರೈಟ್ ಹೋದರೆ ಬೆಂಗಳೂರು ಹೈವೇ ಬರುತ್ತೆ. ಮಹಾತ್ಮ ಗಾಂಧಿ ಸರ್ಕಲ್ ಅನಿಸುತ್ತೆ, ಗಾಂಧಿ ಸ್ಟ್ಯಾಚ್ಯೂ ಇದೆ ಇಲ್ಲಿ. ಹೋದರೆ ಹೈದ್ರಾಬಾದ್ ರೋಡು ಕಡಪಾಗೆ. ಸ್ಟ್ರೈಟ್ ಹೋದರೆ ಬೆಂಗಳೂರು ರೋಡು. ಸ್ವಲ್ಪ ರೈಲ್ವೆ ಕ್ರಾಸಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಅದರಿಂದ ಯೂ ಟರ್ನ್ ಮಾಡ್ಕೊಂಡು ಮತ್ತೆ ಇದೇ ರೋಡ್ಗೆ ಜಾಯಿನ್ ಮಾಡ್ತೀವಿ. ಪೀಲಿಯರ್ ಬಸ್ ಸ್ಟ್ಯಾಂಡ್ ಇದು. APSRTC ಮೊದಲು ಸ್ಟ್ರೈಟಾಗಿ ಹೋಗ್ತಾ ಇತ್ತು ಪೀಲಿಯರ್ ಬಸ್ ಸ್ಟ್ಯಾಂಡು. ತಿರುಪತಿ ಟು ಬಳ್ಳಾರಿ KKRTC ಭಯ ಅನಂತ. ಇಲ್ಲಿಂದ ರೈಟ್ಗೆ ಚಿತ್ತೂರು, ಲೆಫ್ಟ್ ತಗೊಂಡ್ರೆ ಹೈದ್ರಾಬಾದು. ಎತ್ತಿನ ಬಸ್ ಬಂದಿದೆ ಹೈದ್ರಾಬಾದ್ಗೂ, ಮೋಸ್ಟ್ಲಿ ಚಿತ್ತೂರು ಇಲ್ಲಾಂದರೆ ವೇಲೂರು ಇರುತ್ತೆ. ಪೀಲಿಯರು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ನೋಡಿ. ಎಷ್ಟು ದೊಡ್ಡ ವೈಡ್ ಆಗಿದೆ ರೋಡು, ಪ್ಲಸ್ ಅಂಗಡಿಗಳಾಗಲಿ ಮೇನ್ ರೋಡು ತುಂಬ ಚೆನ್ನಾಗಿದೆ ಪೀಲಿಯರಲ್ಲಿ. ಇಲ್ಲಿಂದ ಹೈದ್ರಾಬಾದ್ಗೆ 11 ಕಿಲೋಮೀಟರ್ಸು, ಕನ್ನಡಘಟ್ಟು 98, 103 ಕಡಪ, ರಾಯಚೋಟಿ 53 ಕಿಲೋಮೀಟರ್ಸು ನೋಡಿ. ಹೈವೇ ಮತ್ತೆ ಜಾಯ್ನ್ ಆಗ್ತಾ ಇದ್ದೀವಿ. ನಾವು ಲೆಫ್ಟ್ ತಗೋತಾ ಇದ್ದೀವಿ. ರೈಟ್ ಹೋದರೆ ಹೈದ್ರಾಬಾದು, ಕಡಪ ಎಲ್ಲ ಹೋಗುತ್ತೆ. ಹೈವೇ ಚೆನ್ನಾಗಿದೆ, ಸೂಪರಾಗಿ ಜರ್ನಿ ಮಾಡ್ತಾ ಇದ್ದೀವಿ. ಈ ವೆಹಿಕಲ್ ಕೀಪ್ ಲೆಫ್ಟ್ ಅಂತ ಹಾಕಿದ್ದಾರೆ. ಲ್ಯಾಂಡ್ಸ್ಕೇಪ್ ಎಲ್ಲ ಸೂಪರಾಗಿದೆ ನೋಡಿ. ಯಾವ ಥರ ಇದೆ, ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ. ಇದು ಹಳೆ ರೋಡು ಜಾಯಿನ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಗಿರಿಗಳು ತುಂಬ ಚೆನ್ನಾಗಿ ಬಂದಿದೆ. ಸೆಂಟ್ರ್ ಡಿವೈಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಇಲ್ಲಿ ಗಿಡಗಳು.
ರೈಟ್ ಸೈಡ್ ಕಡಪ, ಲೆಫ್ಟ್ ಸೈಡು 8:35 ಕಲ್ಕೆರೆಗೆ ಬಂದಿದ್ದೀವಿ. ಮತ್ತೆ ಹೈವೇ ಜಾಯಿನ್ ಮಾಡಿಬಿಟ್ವಿ. ಮದನಪಲ್ಲಿಗೆ 40 ಕಿಲೋಮೀಟ್ರ್ ಇದೆ. ಇದೆ ಫಸ್ಟ್ ಟೋಲ್ ಪ್ಲಾಜಾ ಬಂದಿರೋದು. ಇಷ್ಟು ದೂರಕ್ಕೆ ನೋಡಲೇ ಇಲ್ಲ ಬೇರೆ ಟೋಲು. ಇಲ್ಲಿಂದ ಬ್ಯಾಂಗ್ಳೂರಿಗೆ 171 ಕಿಲೋಮೀಟರ್ಸು, ಮದನಪಲ್ಲಿಗೆ 32 ಕಿಲೋಮೀಟರ್ಸು, ಆನಂದಪುರಿಗೆ 203 ಕಿಲೋಮೀಟರ್ಸು. ಇದೇ ಫಸ್ಟ್ ಟೋಲ್ ಪ್ಲಾಜಾ ನೋಡ್ತಾ ಇರೋದು ಈ ರೋಡಲ್ಲಿ, ಹೈವೇಲಿ. ಗಂಡಿ ಬೋವಿನಪಲ್ಲಿ ಅಂತ ಟೋಲ್ ಪ್ಲಾಜಾ. ಇಂಟ್ರೆಸ್ಟಿಂಗ್ ಆಗಿ ಯಾವುದು ಬಸ್ಸು ಓಟೆಕ್ ಏನೂ ಇರಲ್ಲ, ಏನಾಗಿರುತ್ತೆ ರೋಡ್ಸು. ಯಾಕಂದರೆ ಹೊಸ ರೋಡಲ್ವಾ, ಟ್ರಾಫಿಕ್ ಅಷ್ಟೊಂದಿಲ್ಲ. ಇದು ರೋಡು ಸೂಪರಾಗಿ ಮಾಡಿದ್ದಾರೆ. ಫ್ಯೂಚರ್ಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಅದಕ್ಕೆ ಚಿಂತಪರ್ತಿ ಅನ್ನೋ ಊರಿಗೆ ಬಂದಿದ್ದೀವಿ. ಯಾವ್ದಾದ್ರು ಆಪೋಸಿಟ್ ಗಾಡಿ ಬಂದ್ರೆ ಎಲ್ಲಿ ಪ್ಲೇಸ್ ಐತೆ ಅಲ್ಲಿ ಸೈಡ್ ಫೈನಾನ್ಸ್ ಸೀಟ್ ಇಲ್ಲ, ರೂಲ್ ಸೀಟ್ ಇಲ್ಲ, ಏನ್ ರೋಡ್ ಬಡ್ಡಿ ರೋಡಲ್ಲಿ
35 ಆಯಿತು. ಈಗ ವಾಯಿಲ್ಪಾಡು ಬಂದಿದ್ದೀವಿ. ವಾಯಿಲ್ಪಾಡು ಕುಂದಿಂಕಾಲ್ಕಕ್ಕೆ 9:05ಕ್ಕೆ ವಾಯಿಲ್ಪಾಡು ಬಂದಿದ್ದೀವಿ. ಇಲ್ಲೊಂದು ರೈಲ್ವೆ ಸ್ಟೇಷನ್ ಇದೆ. ಸೊ ದಟ್ ಇದು ಪೀಲಿಯರ್ ಲೈನ್ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ಗೆ ಹೋಗ್ಬೇಕಂದ್ರೆ ಸುಮಾರು ಜನ ಇಲ್ಲಿ ಬಂದು ಟ್ರೈನ್ ಹತ್ಕೊತಾರೆ. ಈಗ ಮದನಪಲ್ಲಿಗೆ 15 ಕಿಲೋಮೀಟರ್, ಬ್ಯಾಂಗ್ಳೂರು 156, ಅನಂತಪುರಮು 188 ಕಿಲೋಮೀಟರ್ಸು. ನೋಡಿ ಲ್ಯಾಂಡ್ಸ್ಕೇಪ್ ತುಂಬ ಚೆನ್ನಾಗಿದೆ ಮದನಪಲ್ಲಿಯಲ್ಲಿ. ಕಾಲ ತುಂಬ ಚೆನ್ನಾಗಿ ಕಾಣ್ತದೆ. ಈ ಹೈವೇ ಹೊಸದಾಗಿ ಹಾಕಿರೋದು ಸೂಪರಾಗಿದೆ. ನಾವು ಮದನಪಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಟೈಮಿಗೆ 9:30 ಆಯಿತು.
ನಾವು ಮದನಪಲ್ಲಿಯಲ್ಲಿ ವಿಡಿಯೋ ಎಂಡ್ ಮಾಡ್ತಾಯಿದ್ವಿ. ತುಂಬ ಧನ್ಯವಾದ ನಟರಾಜನ ಮತ್ತು ಶ್ರೀನಿವಾಸನ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದ ಧನ್ಯವಾದ ನಮಗೆ ಸಪೋರ್ಟ್ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ. ಇದೊಂದು ಒಳ್ಳೆಯ ಸರ್ವಿಸು. 1962ಇಂದ ಸರ್ವಿಸ್ ರನ್ ಮಾಡ್ತಾಯಿದ್ದಾರೆ. ಚಿತ್ರದುರ್ಗ ಟು ತಿರುಪತಿ ಶ್ರೀ ಜಯಪದ್ಮ ಅವರು ಹೊಸ ಗಾಡಿ ಬಂತು, ಅದಕ್ಕೋಸ್ಕರ ಬಂದಿದ್ದು. ತುಂಬ ಖುಷಿಯಾಯಿತು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಮದನಪಲ್ಲಿ ಬರೋದು 9:40 ಆಗಿದೆ. ಮತ್ತು ರೂಟ್ ಬಂದುಬಿಟ್ಟು ಚಿಂತಾಮಣಿ, ನೆಕ್ಸ್ಟು ಕಂಟಿನ್ಯೂ ಆಗೋದು ಚಿಂತಾಮಣಿ, ಮತ್ತು ಅಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು, ಹಿಂದೂಪುರಿಂದ ಪಾವಗಡದಿಂದ ಚಳ್ಳಕೆರೆಯಿಂದ ನಿಮಗೆ ಚಿತ್ರದುರ್ಗ ಆಗುತ್ತೆ. ಚಿತ್ರದುರ್ಗ ತಲುಪೋತ್ತಿಗೆ ರಾತ್ರಿ 8 ಗಂಟೆ ಆಗುತ್ತೆ. ನಮಗೆ ಲಾಂಗೆಸ್ಟ್ ರೂಟ್ ಬಸ್ಸು, ಒಳ್ಳೆಯ ಸರ್ವೀಸು. ಯಾರಾದರೂ ಟ್ರೈ ಮಾಡಬೇಕಂದ್ರೆ ಮಾಡ್ಬೋದು. ಚಿತ್ರದುರ್ಗದಿಂದ ತಿರುಪತಿಗೆ ಹೋಗ್ಬೇಕಂದ್ರೆ ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಈಗ ನಾವು ಮದನಪಲ್ಲಿ ಎಂಟ್ರಿ ಆಗಿದ್ದೀವಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು APSRTC ಬಸ್ ಸ್ಟ್ಯಾಂಡು ಮದನಪಲ್ಲಿ. ಈಗ ನಾವು ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಲೆಫ್ಟ್ ತಗೊಂಡು ನಾವು ಮದನಪಲ್ಲಿ ಬೆಂಗಳೂರು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಇದು ಸಂತಗೇಟೆ ಸ್ಟಾಪು ಮದನಪಲ್ಲಿಯಲ್ಲಿ. ತುಂಬ ಮಾರ್ಕೆಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮೆಚ್ಚಲ್ಲೇನಿದೆ ಮದನಪಲ್ಲಿ ಬಸ್ಸು. ನೆಕ್ಸ್ಟ್ ಮೋಸ್ಟ್ಲಿ ಹೋಗ್ತಾರೆ. ಟೈಮ್ ಈಗ 9:45 ಆಗ್ತಾಯಿದೆ. ನಾವು ಮದನಪಲ್ಲಿ ಬಂದಿದ್ದೀವಿ. ಮುಂದೆ ಸಲಾಮತ್ ಇದೆ, ಪ್ಲಸ್ ನಮ್ಮ ಮಧುಸೂದನ್ ಕದ್ರಿ ಗಾಡಿ ಇದೆ ನೋಡಿ. ಇದು ನಮ್ಮ ಮದನಪಲ್ಲಿ ಬಸ್ ಸ್ಟ್ಯಾಂಡ್, ಬೆಂಗಳೂರು ಬಸ್ ಸ್ಟ್ಯಾಂಡ್ ಅಂತಾರೆ. ಮದನಪಲ್ಲಿ ನಮ್ಮ ಮಧುಸೂದನ್ ಇದೆ ಮುಂದೆ. ಹೇಳ್ಬೇಡಿ ಸರ್, ಸಿಗ್ತಾಮ್ ಸರ್. ಬಲ್ಲ ಬಾಯ್. ಫೈನಲಿ ನಮ್ಮ ಜಯಪದ್ಮಲ್ಲಿ 10 ಗಂಟೆಗೆಲ್ಲ 9:40 ಬಂದ್ಬಿಟ್ವಿ ನೋಡಿ ಮದನಪಲ್ಲಿ ಬಸ್ ಸ್ಟ್ಯಾಂಡು. ನೆಕ್ಸ್ಟ್ ನೋಡೋಣ ಯಾವ ಗಾಡಿಗೆ ಹೋಗೋಣ ಅಂತ. ನಮ್ಮ ವಿನಾಯಕ ಇದೆ, ಮಧು ಇದೆ ಮತ್ತು SLN ಇದೆ. ಎಲ್ಲ ಗಾಡಿಗಳು ಇದೆ ಇವತ್ತು ಮದನಪಲ್ಲಿಯಲ್ಲಿ.